ನರೇಗಾ ಅನುದಾನ ಮತ್ತು ಪಂಚಾಯಿತಿ ಇದೆಯಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಟೋಟಲ್ 35 ಲಕ್ಷ. ಮಾತಾಡ್ತಾರೆ ಮೆಂಬರ್ಸ್ ಎಲ್ಲ ಬರಬೇಕು. ಎಷ್ಟು ಏನು OBC ನೀನು ಇಲ್ಲಿ ಬರಬೇಕು, ಅಲ್ಲಿಲ್ಲ ಇಲ್ಲಿ ವೆಂಕನ್ ಪೋಯ ಕ್ಯಾಸಂಬಳ್ಳಿ ಪಂಚಾಯಿತಿ ಚರಿತ್ರೆಯ ಪುಟಗಳಲ್ಲಿ ಉಳಿದೋಗಿರುವಂಥ ಪಂಚಾಯಿತಿ. ಕ್ಯಾಸಂಬಳ್ಳಿ ಪಂಚಾಯಿತಿಗೆ ಅದರದೇ ಆದ ಗೌರವ ವಿಶೇಷತೆ ಕೂಡ ಇದೆ. ಮೊದಲನೇ ಮುಖ್ಯಮಂತ್ರಿಗಳು ಸ್ವತಂತ್ರ ನಂತರ ದಿನಗಳಲ್ಲಿ ಮೊದಲನೇ ಮುಖ್ಯಮಂತ್ರಿ ಆಗಿ ಹೆಸರು ಪಡೆದಿರುವಂಥವರು ಮತ್ತು ಇಡೀ ಭಾರತ ದೇಶದಲ್ಲಿ ಅವ್ರದ್ದೇ ಆದ ಸೇವೆಯನ್ನು ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದಿರುವಂಥ ಒಂದು ಪ್ರಸಿದ್ಧವಾಗಿರುವಂಥ ವ್ಯಕ್ತಿ ಹುಟ್ಟಿರುವಂಥ ಊರು KC ರೆಡ್ಡಿ ಅವರ ಜನ್ಮಸ್ಥಳ ಇದು. ಅಲ್ಲಿ ಬಹಳ ವಿಶೇಷವಾಗಿ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ನೋಡಬೇಕಾಗಿತ್ತು. ಭಾಳ ವಿಚಾರಗಳಲ್ಲಿ ಅಭಿವೃದ್ಧಿ ವಿಚಾರ ಅಂತಂದಾಗ ನಿಧಾನ ಆಗಿದೆ, ಪ್ರಗತಿ ಇಲ್ಲ ಅನ್ನೋ ಅಂಥದ್ದನ್ನೇ ನಾವು ವೈಫಲ್ಯಗಳನ್ನೇ ನೋಡಿಕೊಂಡು ಬರುವಂಥ ಪರಿಸ್ಥಿತಿ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ಯಾಸಂಬಳ್ಳಿ ಹೋಬಳಿಗೆ ಮತ್ತು ಪಂಚಾಯಿತಿಗೆ ವಿಶೇಷವಾಗಿರುವಂಥ ಅಭಿವೃದ್ಧಿ ಆಗಿರೋದು ಏನು ಕ್ಯಾಸಂಬಳ್ಳಿ ಪಂಚಾಯಿತಿಯಲ್ಲಿ ಏನೇನು ವಿಶೇಷತೆ ಇದೆ ಅಂತಂದರೆ, ಮೊದಲನೇದಾಗಿ ಕ್ಯಾಸಂಬಳ್ಳಿ ಪಂಚಾಯಿತಿ ಇಲ್ಲೊಂದು ಮೊರಾರ್ಜಿ ದೇಸಾಯಿ ಸ್ಕೂಲ್ ಆಗಿದೆ. 6 ಎಕರೆ ಸರ್ಕಾರದಲ್ಲಿ ಜಾಗ ಕೊಟ್ಟಿದ್ದೀವಿ ನಾವು. ಅಂದರೆ ಇದೇ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಾಗ 6 ಎಕರೆ ನಾವು ಜಾಗ ಕೊಡುವಷ್ಟರಲ್ಲಿ 20 ಕೋಟಿ ಅನುದಾನದಲ್ಲಿ ಮೊರಾರ್ಜಿ ವಸತಿ ಶಾಲೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದಾದಮೇಲೆ ಭಾಳ ವರ್ಷಗಳ ಬೇಡಿಕೆ ಇತ್ತು, PU ಕಾಲೇಜ್ ಬೇಕು ಅಂತಂದ್ಬಿಟ್ಟು ಈ ಜಾಗದಲ್ಲಿ. PU ಕಾಲೇಜ್ ಇಲ್ಲ ಅಂತ ಭಾಳ ಸಂಘಟನೆಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. ಈ ಜಾಗಕ್ಕೆ ನಾವು PU ಕಾಲೇಜನ್ನು ತರುವಂಥ ಪ್ರಯತ್ನ ಮಾಡಿದ್ದೀವಿ, ಯಶಸ್ವಿಯಾಗಿದ್ದೀವಿ PU ಕಾಲೇಜ್ ತರಲಿಕ್ಕೆ. ಅದಾದಮೇಲೆ ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಮತ್ತು ನಾವು ಶಿಫ್ಟಿಂಗಲ್ಲಿ ಇಲ್ಲಿಗೆ ಒಂದು ಪೊಲೀಸ್ ಸ್ಟೇಷನ್ನು, ಹೊಸ ಪೊಲೀಸ್ ಸ್ಟೇಷನ್ನು ಕೂಡ 2 ಕೋಟಿಯಲ್ಲಿ ಮಾಡುವಂಥದ್ದು ವ್ಯವಸ್ಥಿತವಾಗಿ ಆಗಿದೆ. ಅದೇ ರೀತಿ ಹಂತವಾಗಿ ನಾವು ಕ್ಯಾಸಂಬಳ್ಳಿ ಕ್ಷೇತ್ರನ ಅಭಿವೃದ್ಧಿ ಮಾಡುವಂಥದ್ರಲ್ಲಿ ನಾವು ಯಾವುದೇ ಒಂದು ಇಲಾಖೆನೂ ಕೂಡ ಇಲ್ಲಿ ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ಪ್ರಯತ್ನ ಮಾಡಿದಾಗ ಮೊದಲಲ್ಲಿ ನಾವು ನಾಡಿ ಕಚೇರಿನ ಇಲ್ಲಿ ತರ್ತೀವಿ. ತದನಂತರ ದಿನಗಳಲ್ಲಿ ಪಂಚಾಯಿತಿ ಆಫೀಸ್ನ ಇಲ್ಲಿ ಇದು ಮಾಡ್ತಾರೆ. ಪಂಚಾಯಿತಿ ಆಫೀಸ್ ವಿಶೇಷತೆ ಏನಂದರೆ, ಬರುವಂಥ ದಿನಗಳಲ್ಲಿ ಪಂಚಾಯಿತಿ ಆಫೀಸಲ್ಲಿ ಏಕಾತಾದ ಏನು ಸಮಸ್ಯೆ ಇಷ್ಟು ದಿನ ಇರ್ತಾ ಇತ್ತು, ಇನ್ನು ಮುಂದೆ ಆ ಸಮಸ್ಯೆ ಬಗೆಹರಿಸಿ ಈ ಪಂಚಾಯಿತಿ ಆಫೀಸಲ್ಲಿ ಸರ್ಕಾರದ ಒಂದು ನಿರ್ಧಾರ ಆದೇಶ ಕೂಡ ಆಗಿದೆ, ಏಕಾತಾನು ಕೂಡ ಪಂಚಾಯಿತಿಯಲ್ಲೇ ಮಾಡಬೇಕು ಅನ್ನುವಂಥ ಸರ್ಕಾರದ ಒಂದು ನಿಲುವು ಭಾಳ ವಿಶೇಷವಾಗಿದೆ. ಅದಾದಮೇಲೆ ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗೆ ಈ ESI ಕಾರ್ಡು ಮತ್ತು ಅವರಿಗೆ PF ಏನೇನು ಸೌಲಭ್ಯಗಳಿರುತ್ತೆ ಅವೆಲ್ಲ ವಿಶೇಷವಾಗಿರುವಂಥ ಸೌಲಭ್ಯಗಳು ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗೆ ಅವಕಾಶ ಆಗಿದೆ. ಇದು ಪಂಚಾಯಿತಿ ವ್ಯವಸ್ಥೆಯಲ್ಲಿ ಇದೊಂಥರ ಬದಲಾವಣೆ. ಅದ್ರ ಜೊತೆಯಲ್ಲಿ ಅವಕಾಶಗಳು ಕೂಡ ಅವರಿಗೆ ಒಳ್ಳೆ ಅವಕಾಶಗಳು ಸಿಕ್ಕಿದೆ. ಈ ಪಂಚಾಯಿತಿ ಕಟ್ಟಡ ಕಟ್ಟಲಿಕ್ಕೆ ಸರ್ಕಾರದಲ್ಲಿ ಅವರಿಗೆ ಅಂತ ಈ ಪಂಚಾಯಿತಿಗೆ ಒಂದು ಸ್ವಲ್ಪ ಅನುದಾನ ಇರುತ್ತೆ. ಒಂದು ಕಟ್ಟಡ ಕಟ್ಟಲಿಕ್ಕೆ ಪಂಚಾಯಿತಿ ಕಟ್ಟಲಿಕ್ಕೆ ಇವರಿಗೆ ಒಂದು ಅನುದಾನ ಇರುತ್ತೆ, ಅದಕ್ಕೆ ತುಂಬ ಲಿಮಿಟ್ ಇರುತ್ತೆ. ಆಮೇಲೆ ಇವರು ನರೇಗಾ ಕಾರ್ಯಕ್ರಮದ ಯೋಜನೆನೂ ಉಪಯೋಗ ಮಾಡಿಕೊಂಡು ಈ ಕಟ್ಟಡನ ಭಾಳ ಅನುಕೂಲ ಆಗೋಂಗೆ ಚೆನ್ನಾಗಿ ಕಟ್ಟಿದ್ದಾರೆ ಅನ್ನೋದಕ್ಕಿಂತ ಈ ಭಾಗದಲ್ಲಿರುವಂಥ ರೈತರಿಗೆ, ಬಡವರಿಗೆ ಹತ್ರನೂ ಆಗಬೇಕು. ಅವ್ರಿಗೆ ಏನಾದರೂ ಸಮಸ್ಯೆಗಳು ಹುಡ್ಕೊಂಡು ಬಂದರೆ ಹತ್ರ ಕೂಡ ಆಗಬೇಕು. ಆ ರೀತಿ ಯೋಗ್ಯವಾಗಿರುವಂಥ ಕಟ್ಟಡ ಕಟ್ಟಿದ್ದಾರೆ. ಹಿಂದೆ ಇದ್ದಿದ್ದು ಬಹಳ ವರ್ಷಗಳ ಹಳೇದು. ಯಾವಾಗ ನೋಡಿದ್ರು ಆ ಪಂಚಾಯಿತಿಯಲ್ಲಿ ಅನಾನುಕೂಲನೇ ಜಾಸ್ತಿ ಇದೆ ಅಂತಾನೆ ಬರ್ತಾಯಿದ್ರು. ಇದು ಪಂಚಾಯಿತಿ ಅಂತ ನೋಡೋದಕ್ಕಿಂತ 10 ಹಳ್ಳಿಯ ಸಮಸ್ಯೆಗಳನ್ನು ಬಗೆಹರಿಸುವಂಥ ದೇವಸ್ಥಾನವಾಗಿ ನೋಡಬೇಕು ಅಂತ ನಾನು ಹೇಳ್ತೀನಿ. ಪಂಚಾಯಿತಿ ಕಟ್ಟಿರೋದೇ ವಿಶೇಷತೆ ಅಲ್ಲ. ಪಂಚಾಯಿತಿಗೆ ಯಾರೇ ಸಮಸ್ಯೆ ಹುಡ್ಕೊಂಡು ಬಂದಾಗ ಪಂಚಾಯಿತಿ ಸಮಸ್ಯೆಗಿಂತ ಅದನ್ನು ಅವ್ರ ಸಮಸ್ಯೆಗಳನ್ನ ಜವಾಬ್ದಾರಿಯಿಂದ ತಗೊಂಡು ಗಂಭೀರವಾಗಿ ನೋಡಿ ಅದನ್ನು ಒಂದು ದೇವಸ್ಥಾನ ಥರ ಮಾಡಬೇಕು. ಕಟ್ಟಡ ಕಟ್ಟಿದ ತಕ್ಷಣ ಅದು ದೇವಸ್ಥಾನ ಆಗೋಕ್ಕಾಗಲ್ಲ. ಅದಕ್ಕೆ ಆ ಪವಿತ್ರತೆನ ಕಾಪಾಡುವಂಥವ್ರು ಮೆಂಬರ್ಸ್ ಆಗಿರ್ಬೋದು,
ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಅವ್ರ ವರ್ತನೆ ನಡವಳಿಕೆ ಅದನ್ನು ಪವಿತ್ರತೆನ ಕಾಪಾಡು. नमो नमो भवति जायमानोन्नां यत्सामेतग्रे भागं देवेभ्यः विददात्यायन्न सचन्द्रमा स्थिरति दीर्घमायुः आपवन्दन्त जीवसे दीर्घायुत्वाय वर्चते श्री आदित्यानुजाभ्यः महालक्ष्मी प्रसाद सिद्धिरस्तु मनोवांच फलसिद्धिरस्तु ಎಲ್ಲ ಮುಟ್ಕೊಂಡು ಮಹಾಪ್ರಸಾದ ಸಿಕ್ಕಿರಸ್ತು ಎಲ್ಲ ಮುಟ್ಕೊಂಡು ಸರಿ ಮುಟ್ಕೊಂಡು ಮೇಡಮ್ ಇದೊಂದು ಜ್ಯೋತಿ ಒಂದು ಮೇಡಮ್ ಜ್ಯೋತಿ ಇನ್ನೊಂದು ಕಡೆ ಇದು ಧಾನ್ಯದಲ್ಲಿ जीवन कर ನೋಡಿ ಸರ್ महालक्ष्मी शारदा भुवनेश्वरी धनंते सौभाग्यम आयुपुत्रां साधे इष्टकाम्यानुकूलस्तु मनोवांच फलसिद्धिरस्तु सन्मान मेडम